ರೈಲಾಗ್ ಬರ್ತಾ ಇದೀವಿ. ನಾಳಿಕ ಹೆಂಗೆ ಇವತ್ತಲ್ವ ಎಂಗೇಜ್ಮೆಂಟ್ 10:30ಗೆ? ಎಂಗೇಜ್ಮೆಂಟ್ ಇವತ್ತ ನಾಳಿಕ ದೊಡ್ಡಪ್ಪ? ನಾಳೆ. ಮತ್ತೆ ಇವಾಗ ರೈಲಾಗ್ ಬರ್ತಾ ಇದೀವಿ ನಾವು. ಅಲ್ಲೇ ಇದ್ಬಿಟ್ಟಿದೀವಿ. ಬರ್ರಿ ಅಲ್ಲೇ ಅದು ಭದ್ರಾವತಿಯಿಂದ ಬರೋದೇ ಹೋಗೋದು ಒಂದಿನ ಆಗುತ್ತೆ. ಹಂಗಾಗಿ ಬನ್ನಿ, ಬಂದು ರಾತ್ರಿ ಇಲ್ಲೇ ಉಳ್ಕೊಂಡು ಎಷ್ಟೋ ಆರಾಮಾದಂಗ ಅಲ್ವಾ? ಟ್ರೈನಿಗೆ ಬಂದು ಸೀದಾ ಫೋನ್ ಮಾಡಿ ತಿನ್ಬೋತಾನೆ. ಇಲ್ಲ, ಅಲ್ಲೇ ಬರ್ತಾ ಇದೀವಿ. ಅಲ್ಲೇ ನಿಟ್ಟೂರ್ ಬಿಟ್ಟಿದೀವಿ. ಬರ್ತಾ ಇದೀವಿ. ಬರ್ಬೇಕಾದ್ರೆ ಹಂಗೆ ಬಾಳೆಹಣ್ಣು ತಗೊಂಡ್ ಬರ್ತೀವಿ. ಬಾಳೆಹಣ್ಣು ತಗೊಂಡು ಹೂವ ತಗೊಂಡು ಹಂಗೇನೆ ಸ್ವೀಟ್ ತಗೊಂಡು ಬರ್ತೀವಿ. ಹಂಗೆ ಕೇಕ್ ತಗೊಂತೀವಿ. ಈಗ ರೇಷ್ಮೆ ಪಂಚೆ ಬೇಕಾ, ರೇಷ್ಮೆ ಶರ್ಟ್ ಬೇಕಾ ನಿನ್ಗೆ? ನಿಂಗೆ ರೇಷ್ಮೆ ಶರ್ಟ್ ತಗೊಂಡು ರೇಷ್ಮೆ ಪಂಚೆ ತಗೊಂಡು ಒಂದ್ ಅಂಡರ್ವೇರ್ ತಗೊಂತೀನಿ. ನಿಂಗೆ ಏನ್ ಸೈಜ್ ನಿಂದ ಅಂಡರ್ವೇರ್ದು? ಅಂಡರ್ವೇರ್ ಸೈಜ್ 195 100 ಅಂತ ಅಂತಾರೆ. 100 ಆಡ್ರಿ ಫ್ರೀ ರೇರಿ ಅಂತ ಅಂತಾರೆ. ಅದ್ರಾಗೆ ಅಂಗಡಿ ಹೋದ್ರಿ 100 ತಗೊಂತೀನಿ. ಸೀರೆ ತಗೊಂತೀನಿ. ಸೀರೆ ತಗೊಂಡ್ಬಿಟ್ಟು ಬರ್ಬೇಕಾರೆ ಹಂಗೇನೆ ಕೇಕ್ ತಗೊಂಡು ಅಲ್ಲಿ ಕಟ್ ಮಾಡಿಸ್ಬಿಡೋಣ. ಕಟ್ ಮಾಡಿಸ್ಬಿಟ್ಟು ಎಂಗೇಜ್ಮೆಂಟ್ಗೆಲ್ಲ ಕಟ್ ಮಾಡಿಸ್ಬಿಟ್ಟು ಒಂದ್ ದಾರ ತಗೊಂತೀನಿ. ಗಂಧದ ದಾರ ಅವ್ರಿಗೊಂದು ನಿಂಗೊಂದು ಹಾಕ್ತೀನಿ. ಆಮೇಲೆ ನಿಂಗೆ ಸ್ವಲ್ಪ ಜೋರಾಗಿ ಹೇಳ್ಬೇಡ, ನಿಧಾನ ಕೇಳ್ತಿದ್ದೆ. ನನಗೆ ತಲೆನೋವು ಬಂದಂಗಾಗ್ರಿ. ನಿಂಗೆ ಬತ್ತಿದಂಗೆ ನಾಳೆ ಎಂಗೇಜ್ಮೆಂಟ್ ಗಂಡು ಹೆಣ್ಣು ಆ ಕಡೆ ನಿಲ್ಸ್ತೀವಲ್ಲ, ಅವಾಗ ನಿನ್ಗಿಕ್ಕಿ ಒಂದ್ ಹಾರ ಹಾಕಿಸ್ತೀವಿ. ಗಂಧದ ದಾರ ಹಾಕ್ಬಿಟ್ಟು ನಿಂಗೆ ಪೇಟ ಇಕ್ಕಿ ನಿನ್ಗೆ ಸನ್ಮಾನ ಮಾಡ್ತೀವಿ. ಸನ್ಮಾನ ಮಾಡಿ ಬರ್ಬೇಕಾದ್ರೆ ನೀನ್ ಯಾರು ಹೇಳು? ಇದು ರೂಪ್ ಅಲ್ವಾ? ಹಿಂಗ್ ಮಾತಾಡ್ತೀಯ? ಅಲ್ಲ ದಡಪ್ಪ, ಈಗ ನಮ್ಮ ಮಾಮ ಬೇಕು ನಾನು. ಮಾಮ ಅಂದ್ರೆ ಮಾಮನೇ, ದೊಡ್ಡಪ್ಪ ಅಂದ್ರೆ ದೊಡ್ಡಪ್ಪನೇ. ಸುಮ್ಮೀರ್ ನೀನು. ಇವ್ರು 300 ಅಲ್ಲ 380 ರೂಪಾಯಿ 350 ರೂಪಾಯಿ. ಇದು ಎಲ್ಲಿ ಕೈಗೆ? ಅಕೈ ಸ್ನಾನ ಮಾಡ್ತಾ ಐತೆ. ಟ್ರೈನು ಅಂತ ಟ್ರೈನಾಗ ಸ್ನಾನ ಮಾಡ್ತಿರೋದು. ಇದು ಮಾತ್ರಿ ಕಾರಣ ಮಾಡ್ತಾವ ಇವಾಗ. ನಾಳೆಗೆ ಮನೆ ಕಳ್ಳಿ ಅಂತ ಮಾತ್ರಿ ಕಾರಣ ಮಾಡ್ತಾವ್ರಿ. ಮಾಮ ರೈಲಾಗೆ ಸ್ನಾನ ಮಾಡ್ತಾವ್ರೆ. ಓಹೋ, ಇದು ಕುಡ್ತಸ್ತಿ ಮುನ್ಸೂಚನೆ. ಇದು ಕುಡ್ತಸ್ತಿ. ಕುಡಿಯಂಗ್ ಮಾಡಿ ಭಿಕ್ಷೆ ಬೇಡಂಗ್ ಮಾಡಕ್ಕೆ ಮುನ್ಸೂಚನೆ. ಈಗಲೇ ಆ ಬಾಗಲೇ ಯಾಕೋ ದುಡ್ಡಿಂದ ಈಗಲೇ ಒಂದೇ ಒಂದ್ ಸ್ವಲ್ಪ ಹೊರಗಡೆ ಹೋಗಿ ಬಂದಿದ್ದೀನಿ. ಮಾಮ ರೈಲಾಗೆ ಸ್ನಾನ ಮಾಡತ್ತೆ. ಬಂದ್ಬಿಟ್ಟು ಹಂಗೆ ಕೇಕ್ ತಗೊಂಡ್ಬಿಟ್ಟಿ, ಹಾರ ತಗೊಂಡ್ಬಿಟ್ಟಿ, ಹಂಗೆ ನಿಂಗ 100 ಅಂಡರ್ವೇರ್ ತಗೊಂಡಿ ಸೈಜ್ 100 ಬರೀನು. ನೀನು ಟ್ರೈನಾಗೆ ಸ್ನಾನ ಮಾಡಕ್ ನೀನು ನನಗೆ ಮಾತ್ರೆಗಳು ದಾರಿ ಮಾಡ್ಕೊಡ್ಬೇಡ. ರೈಲಾಗೆ ಮಾಮ, ರೈಲಾಗೆ ಬಾತ್ರೂಮ್ ನೀರ್ ಬರ್ತಿರಲ್ವಾ? ಅಲ್ಲಿ ತೊಳ್ಕೊಂತೀವಲ್ಲ ಅಲ್ಲಿ.